BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಫೆಬ್ರವರಿ 16ರಂದು ಶ್ರೀ ಸವಿತಾ ಮಹರ್ಷಿ ಅವರ ಜಯಂತಿ ಇದ್ದು, ಕರ್ನಾಟಕ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸರ್ಕಾರದ ಎಲ್ಲ ಶಾಲಾ ಕಾಲೇಜುಗಳು, ಕಂದಾಯ ಇಲಾಖೆ, ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರುವ ಎಲ್ಲ ಇಲಾಖೆಗಳಲ್ಲಿ ಅಂದು ಜಯಂತಿ ಕಡ್ಡಾಯವಾಗಿ ಆಚರಿಸಲು ಜಿಲ್ಲಾಡಳಿತ ಸೂಚನೆ ನೀಡಬೇಕು ಎಂದು ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಸೂರ್ಯಕಾಂತ್ ಜಿ ಬೆಣ್ಣೂರು ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯ ಅಪ್ಪರ್ ಜಿಲ್ಲಾಧಿಕಾರಿಗಳ ಅವರ ಅಧ್ಯಕ್ಷತೆಯಲ್ಲಿ ಜಯಂತಿಯ ಆಚರಣೆ ಪೂರ್ವಭಾವಿ ಸಭೆ ಮಾಡಿ ಜಯಂತಿಯ ಕುರಿತು ಸರ್ಕಾರದ ಎಲ್ಲಾ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಶ್ರೀ ಸವಿತಾ ಮಹರ್ಷಿ ಅವರ ಜಯಂತಿ ಆಚರಿಸಲು ಆದೇಶ ನೀಡಿರುತ್ತಾರೆ ಹಾಗೂ ಫೆಬ್ರವರಿ 16ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತದಿಂದ ಜಯಂತಿ ಆಚರಣೆ ಮಾಡಲಾಗುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹಾಗೂ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಆಗಮಿಸುತ್ತಿದ್ದು, ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಪದಾಧಿಕಾರಿಗಳು, ಎಲ್ಲಾ ಮಂಡಲದ ಅಧ್ಯಕ್ಷರು, ಸದಸ್ಯರು, ಎಲ್ಲಾ ತಾಲೂಕಾ ಅಧ್ಯಕ್ಷರು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳು, ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರು, ಜಿಲ್ಲಾ ಸವಿತಾ ಸಮಾಜದ ಯುವ ಘಟಕದ ಎಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಕುರಿತು ಈಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಹಾಗೂ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ಆಫೀಸುಗಳಲ್ಲಿ ಒಂದು ಕಡ್ಡಾಯವಾಗಿ ಈ ಸವಿತಾ ಮಹರ್ಷಿಯವರ ಭಾವಚಿತ್ರವಿಟ್ಟು ಜಯಂತಿ ಆಚರಣೆ ಮಾಡಬೇಕಾಗಿ ತಮ್ಮ ಮೂಲಕ ಅವರಿಗೆ ಈ ಒಂದು ವಿನಂತಿ. ಎರಡನೇದಾಗಿ ಈ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸ್ತಾರಂತೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವರು ನಮಗೆ ಹೇಳಿದ್ದಾರೆ. ಇವಾಗ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರು, ಯಾಕಂದರೆ ಇದು ಸರ್ಕಾರ ವತಿಯಿಂದ. ಇವಾಗ ಇಷ್ಟೇ ಆಗಿದ್ಮೇಲೆ ನೆಕ್ಸ್ಟ್ ನಾವು ಮಾರ್ಚ್ 5ನೇ ತಾರೀಕು ನಮ್ಮ ಸಪ್ರೇಟಾಗಿ ನಮ್ಮ ಸಮಾಜ ಬಾಂಧವರು ತಾಲೂಕಾ ಮತ್ತು 6 ಜಿಲ್ಲಾಗಳಿಂದ ಒಂದು ಪ್ರಥಮ ಬಾರಿಗೆ ಒಂದು ಸಂತ ಮಹಾರಾಜರ ಜಯಂತಿ ಹಾಗೂ ಮತ್ತು ನಮ್ಮ ಸವಿತಾ ಮಹರ್ಷಿಯರು ಎರಡೂ ಭಾವಚಿತ್ರ ಒಟ್ಟಿಗೆ ಇಟ್ಟು ಅತಿ ವಿಜೃಂಭಣೆಯಿಂದ ನಗರೇಶ್ವರ ಶಾಲೆಯಿಂದ ರಂಗಮಂದಿರವರೆಗೆ ಒಂದು 500 ಕುಂಭ ಮೇಳಗಳೊಂದಿಗೆ ಮತ್ತು ಡೊಳ್ಳ ಕುಣಿತ ಒಂದು ಎಲ್ಲ ನಮ್ಮ ಸಮಾಜ ಬಾಂಧವರಿಂದ ಕೂಡಿ ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮತ್ತು ನಮ್ಮ ತಾಲೂಕು ಮತ್ತು ಹುಬ್ಬಳ್ಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮ ಜನಗಳು, ನಮ್ಮ ಸಮಾಜ ಜನರು ಮತ್ತು ಹೊರಗಿನ ಜನರು, ಬೇರೆ ಸಮಾಜದ ಕೂಡ ಇದಕ್ಕೆ ಆಗಮಿಸ್ತಾರೆ. ನಾವು ದಿನಾಂಕ 16/2/2024ರಂದು ರಥಸಪ್ತಮಿ ದಿವಸ ಶ್ರೀ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದು, ಜಿಲ್ಲಾಡಳಿತ ಮತ್ತು ಸರ್ಕಾರದ ವತಿಯಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಈ ಒಂದು ಸವಿತಾ ಮಹರ್ಷಿಯವರ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಕಲಬುರಗಿ ಎಲ್ಲ ಶಾಸಕರು ಮತ್ತು ಮಾನ್ಯ ಸಚಿವರು, ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮವನ್ನು ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಸವಿತಾ ಸಮಾಜದ, ನಮ್ಮ ಕಲಬುರಗಿ ಜಿಲ್ಲೆಯ
ನಮ್ಮ ಎಲ್ಲ ಸಮುದಾಯದವರು ಮತ್ತು ಮಂಡಲ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು ಮತ್ತು ಜಿಲ್ಲಾ ಬಾಡಿ ಮೆಂಬರ್ಸು ಮತ್ತು ಮಹಿಳಾ ಘಟಕದ ಸದಸ್ಯರು, ಯುವ ಘಟಕದ ಅಧ್ಯಕ್ಷರು ಮತ್ತು ಸದಸ್ಯರು, ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಒಂದು ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಸವಿತಾ ಮಹರ್ಷಿಯವರ ಜಯಂತಿ ಮೂಲಕ ನಾವು ಸರ್ಕಾರಕ್ಕೆ ನಮ್ಮ ಒಂದು ಸವಿತಾ ಸಮಾಜವನ್ನು ಪ್ರವರ್ಗ 1ಕ್ಕೆ ಸೇರಿಸುವಂತೆ ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಈಗಾಗಲೇ ನಾವು ಹಲವಾರು ಸರ್ಕಾರಿ ಸೌಲಭ್ಯಗಳಿಂದ ನಮ್ಮ ಸಮುದಾಯದವರು, ನಮ್ಮ ಸಮಾಜ ಅತ್ಯಂತ ಹಿಂದುಳಿದಿದ್ದು, ನಮ್ಮ ವಂಚಿತರಾಗಿದ್ದು, ಇನ್ನು ಮುಂದೆ ಆದರೂ ನಮಗೆ ನಮ್ಮ ಮುಂಬರುವ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು ಸಿಗಲಿ, ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಲಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಮ್ಮ ಸಮುದಾಯವು ಕೂಡ ಅಭಿವೃದ್ಧಿ ಮತ್ತು ಏಳಿಗೆ ಪಡೆಯಲಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ತುಂಬ ವಿಜೃಂಭಣೆಯಿಂದ ಆಚರಿಸಬೇಕಂತೇಳಿ ನಾವು ಈಗಾಗಲೇ ನಾವು ಚರ್ಚೆ ಮಾಡಿದ್ದು. ಪೂರ್ವಭಾವಿ ಸಭೆಯನ್ನು ಕೂಡ ಅಪ್ಪರ್ ಜಿಲ್ಲಾಧಿಕಾರಿಗಳವರ ಒಂದು ಪೂರ್ವ ಅಧ್ಯಕ್ಷತೆಯಲ್ಲಿ ನಾವು ಸಭೆ ಮಾಡಿದ್ದು. ಈ ಸಭೆಯಲ್ಲಿ ಇದು ಸರ್ಕಾರದ ವತಿಯಿಂದ ಫೆಬ್ರವರಿ 16ರಂದು ನಾವು ಆಚರಣೆ ಮಾಡುತ್ತಿದ್ದು, ನಮ್ಮ ತಾಲೂಕು ಮತ್ತು ಜಿಲ್ಲಾ ಸವಿತಾ ಸಮಾಜದ ಅಂಗವಾಗಿ ಮಾರ್ಚ್ 5ರಂದು ನಾವು ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಕುಂಭಮೇಳವನ್ನು ಮತ್ತು ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ವಾಹನ ಸವಾರರಿಗೆ ಯಾವುದೇ ದಂಡ ವಿಧಿಸದೆ HSPR ನಂಬರ್ ಅಳವಡಿಸಲು ಇನ್ನಷ್ಟು ಕಾಲಾವಧಿ ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಸಂಘದ ಗೌರವ ಅಧ್ಯಕ್ಷ ರೇವಣಸಿದ್ದಪ್ಪ ಹುಳಿಪಲ್ಯ ಅವರು ಸರ್ಕಾರಕ್ಕೆ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಪ್ರತಿ ವಾಹನಕ್ಕೆ HSPR ನಂಬರ್ ಅಳವಡಿಸಬೇಕು ಎಂದು ಆದೇಶ ಜಾರಿ ಮಾಡಲಾಗಿದೆ. ಅದಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ 17 ನೀಡಿದ್ದು, ಆದರೆ ವಾಹನ ಸವಾರರು ಸೈಬರ್ ಹಾಗೂ ಇನ್ನಿತರೆ ಕಡತಗಳಲ್ಲಿ HSPR ನಂಬರ್ ಅಳವಡಿಸಿಕೊಳ್ಳಲು ಹೋದರೆ ಸರ್ವರ್ ಸಮಸ್ಯೆ ಎದುರಾಗುತ್ತಿದೆ. ಅರ್ಜಿ ಸಲ್ಲಿಸಿದವರಿಗೂ ಕೂಡ 1 ತಿಂಗಳ ಕಾಲಾವಕಾಶ ಬೇಕಾಗುತ್ತದೆ. ಆದ್ದರಿಂದ ನಗರದಲ್ಲಿರುವ ಬೈಕ್, ಆಟೋ, ಟ್ಯಾಕ್ಸಿ ಇನ್ನಿತರೆ ವಾಹನ ಚಾಲಕರಿಗೆ HSPR ನಂಬರ್ ಅಳವಡಿಸಲು ಕಡಿಮೆ ಸಮಯ ನೀಡಿದ್ದಕ್ಕಾಗಿ ಕಲ್ಯಾಣ ಕರ್ನಾಟಕ ಸೇನೆ ಕಲಬುರಗಿ ಆಟೋ ಚಾಲಕರ ಸಂಘ ವಿವಿಧ ಆಟೋ ಚಾಲಕರ ಸಂಘದ ಗೌರವ ಅಧ್ಯಕ್ಷರ ವತಿಯಿಂದ ಕನಿಷ್ಠ 3 ತಿಂಗಳಿಗಿಂತ ಹೆಚ್ಚು ಸಮಯಾವಕಾಶವನ್ನು ನೀಡಿ ವಾಹನ ಸವಾರರಿಗೆ HSPR ನಂಬರ್ ಅಳವಡಿಸಲು ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. 17ನೇ ತಾರೀಕು ಫೆಬ್ರವರಿ ಕೊನೆಯ ದಿನಾಂಕ ಅಂತೇಳಿ ಕೊಟ್ಟಿದ್ದಾರೆ. ಆ ದಿನಾಂಕವನ್ನು ಮುಂದೂಡ್ರಿ, ಒಂದೇ ಕ್ಷಣದಲ್ಲಿ ಎಲ್ಲ ಕಡೆಯೂ ಸರ್ವರ್ ಸಿಗಂಗಿಲ್ಲಾಗ್ಯದ, ಅದನ್ನು ಕೆಲಸ ಪೂರ್ಣಗೊಳಿಸ್ಲಿಕ್ಕೂ ಆಗಲಾಗ್ಯದ. ಒಂದು ವೇಳೆ ನಾವು ಅದು ಹಣ ಕಟ್ತೀವಿ ಅಂತ ನಿಂತಿರಲ್ಲಿ ಸಾಲಲ್ಲಿ ನಿಂತಿರೋ ಸತ ಇವತ್ತೇನದ ಅವ್ರು ವಾಪಸ್ ಹಾಕ್ಲಿಕ್ಕತ್ತಿದ್ದಾರೆ. ಎಲ್ಲ ಆನ್ಲೈನ್ದವರು ಅವರು ಆಗಲಾಗ್ಯವ್ರಿ, ಸರ್ವರ್ ಭಾಳ ಬ್ಯುಸಿ ಅದ ಅಂಥೇಳಿ. ಅದಕ್ಕೆ ಇಂಥ ಒಂದು ಸಮಸ್ಯೆ ಸರ್ಕಾರದ ವತಿಯಿಂದ ಇದ್ದಾಗ ನಮಗೇನದ ಮುಂದಿನ ದಿನಗಳಲ್ಲಿ 17ನೇ ತಾರೀಕು ನಂತರ ಮುಂದೊಂದು 2-3 ತಿಂಗಳು ಅದಕ್ಕೆ ಸಮಯ ಕೊಟ್ರಂದ್ರೆ ಜನರಿಗೆ ಅನುಕೂಲ ಆಗ್ತದೆ. ಕೆಲವರು ಇಂಥದ ಈಗ ಲೇಬರ್ ಕೆಲಸ ಇರ್ತದೆ, ಅಂಥ ವಾಹನಗಳು ಅವ್ರ ಬಳಿ ಸಾಕಷ್ಟು. ಈಗ ಅವ್ರ ವಾಹನಗಳು ಹಿಡಿದಿರಪ್ಪ ಅಂದ್ರೆ ಆಟೋಗಳ್ದಾಗ ಹೋಗ್ಬೇಕಂದ್ರೆ ಆಟೋಗಳದ್ರ ಬಲ್ಲಿನೂ ಕೂಡ ಕೆಲವೊಬ್ರದ್ದು ಇದೇ ಸಮಸ್ಯೆನೇ ಇರ್ತಾರೆ, ಅವನು ಆಟೋಗಳನ್ನೂ ಬಂದ್ ಮಾಡೋಕ್ಕಾಗ್ತದೆ. ಒಂದು ದಿನಕ್ಕೆ ಅವ್ರು ಗಳಿಸೋದೇ 800-700 ಅಂದಾಗ ಅಂಥದಕ್ಕೆ ಹೋಗಿ 1,000 ರೂಪಾಯಿ ದಂಡ ಹಾಕ್ಲಕ್ಕತ್ತಂದ್ರೆ ಅವ್ರು ಎಲ್ಲಿಂದ ತಂದು ಅದನ್ನು ಭರಿಸಬೇಕು? ಅಂಥ ಒಂದು ಅನಿಶ್ಚಿತತೆಯನ್ನು ತರದಂತೆ ಸರ್ಕಾರ ನೋಡಿಕೊಳ್ಬೇಕು. ಎಲ್ಲರಿಗೂ ಅನುಕೂಲವಾಗುವಂಥ ರೀತಿಯ ಪ್ರಕಾರ ತಾವು ಇನ್ನೂ ಒಂದು 2-3 ತಿಂಗಳ ಮುಂದುವರಿಸಿದ್ರೆ ಸಾರ್ವಜನಿಕರಿಗೂ ಒಳ್ಳೆಯದಾಗುತ್ತೆ, ದಂಡದಿಂದ ಉಳಿಸಿದಂಗೆ ಆಗ್ತದೆ. ಈಗ ನೋಡ್ಲಿಕ್ಕೆ ಒಂದು ದಿವ್ಸಕ್ಕೆ ಭಾಳ ಆದ್ರೆ ಒಂದು 100-200 ಆಗ್ಲಿಕ್ಕತ್ತವ. ಈ ಕೋಟ್ಯಾನುಗಟ್ಟಲೆ ಅವ ಇನ್ನೂ ಆಗಬೇಕಾಗಿರ್ತಕ್ಕಂಥ ಈ ಸಮಸ್ಯೆಯಲ್ಲಿ ಎಲ್ಲ ವಾಹನಗಳಿಗೆ HSRP ಹೈಯರ್ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಬಗ್ಗೆ ಹೇಳಬೇಕಂದ್ರೆ ಅದಕ್ಕೇನದ ಒಂದು 3 ತಿಂಗಳ ಟೈಮ್ ಕೊಡ್ರಿ ಅಂತ ನಮ್ಮ ಕಡೆಯಿಂದ ಅವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆದೇಶ ಮಾಡ್ತಾ ಇಲ್ಲ, ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತೀವಿ. ಸಿದ್ದರಾಮಯ್ಯ ಅವರು ಸುಳ್ಳು ಹೇಳೋದನ್ನು ಕಾಯಕ ಮಾಡಿಕೊಂಡಿದ್ದಾರೆ. ಮೊದಲು NDRF ಫಂಡ್ನಲ್ಲಿ ಇಷ್ಟು ಪ್ರಮಾಣದ ಹಣ ಕೊಡುತ್ತಿಲ್ಲ, ನಾವು ಅಡ್ವಾನ್ಸ್ ಹಣ ಕೊಟ್ಟಿದ್ದೇವೆ. ಯಡಿಯೂರಪ್ಪ ಅದೇ ಹಣವನ್ನು ಬರಗಾಲ ಬಂದಾಗ ಹಂಚಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಆರ್ಥಿಕ ದುಸ್ಥಿತಿಗೆ ತಂದು ಕೇಂದ್ರದತ್ತ ಬಟ್ಟು ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದರು.
ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಎನ್ಡಿಆರ್ಎಫ್ ನಲ್ಲಿ ನಾವು 12,000 ಕೋಟಿ ಕೊಟ್ಟಿದ್ದೇವೆ. ಡೆವಲ್ಯೂಷನ್ ಫಂಡ್ ಅವರ ಕಾಲದಲ್ಲಿ 60,000 ಕೋಟಿ, ನಮ್ಮ ಕಾಲದಲ್ಲಿ 2,36,000 ಕೋಟಿ ಕೊಟ್ಟಿದ್ದೇವೆ. ತೆರಿಗೆ ಹಂಚಿಕೆಯಲ್ಲಿ 10 ವರ್ಷದಲ್ಲಿ 81,000 ಕೋಟಿ, ನಮ್ಮ ಕಾಲದಲ್ಲಿ 2,85,000 ಕೋಟಿ ಕೊಟ್ಟಿದ್ದೇವೆ. ಇವರು ಯಾವುದೇ ಗ್ರ್ಯಾಂಡ್ ಕೊಟ್ಟಿಲ್ಲ ಅಂತಿದ್ದಾರೆ. ನಾವು ಬಡ್ಡಿ ರಹಿತ ಸಾಲ ಕೊಟ್ಟಿದ್ದೇವೆ. 2004 ರಿಂದ 2014 1,667 ಕೋಟಿ ಬಿಡುಗಡೆಯಾಗಿತ್ತು ಎಂದರು. ಸಿದ್ದರಾಮಯ್ಯ ಸುಳ್ಳು ಹೇಳುತ್ತಿದ್ದಾರೆ, ಅವರು ಸುಳ್ಳು ರಾಮಯ್ಯ. ನಾನು ನಿನ್ನೆಯಿಂದ ಸಿದ್ದರಾಮಯ್ಯನವರನ್ನ ಸುಳ್ಳು ರಾಮಯ್ಯ ಎಂದು ಕರೆಯುತ್ತಿದ್ದೇನೆ. ಮಹದಾಯಿ ವಿಚಾರ ಅರಣ್ಯ ಇಲಾಖೆ ನಿರಾಕರಣೆ ಮಾಡಿಲ್ಲ ಎಂದ ಅವರು ದೆಹಲಿಯಲ್ಲಿ ರೈತರ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿ, ಕೃಷಿ ಸಚಿವರು ಅವರ ಜೊತೆ ಮಾತುಕತೆ ಮಾಡಿದ್ದಾರೆ. ರೈತರ ಹೊಸ ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ಸರ್ಕಾರ ಬೇಡಿಕೆ ಪರಿಶೀಲನೆ ಮಾಡುತ್ತಿದ್ದಾರೆ. ನಮ್ಮ ಸರ್ಕಾರ ಸಹಾನುಭೂತಿಯಿಂದ ಎಲ್ಲ ಬೇಡಿಕೆ ಪರಿಶೀಲನೆ ಮಾಡುತ್ತಿದ್ದಾರೆ. ಕಲ್ಲು ಹೊಡೆಯುವುದು ಕೆಲಸವಲ್ಲ. ರೈತರ ಬಗ್ಗೆ ನಾವು ಸಹಾನುಭೂತಿಯಿಂದ ಇದ್ದೇವೆ. ರೈತರು ಮಾತುಕತೆಗೆ ಬರಬೇಕು. ನಾವು ಪ್ರತಿಭಟನೆಯನ್ನು ಹತ್ತಿಕ್ಕೋ ಕೆಲಸ ಮಾಡುತ್ತಿಲ್ಲ. ಅನುಮತಿ ಇಲ್ಲದೆ ಬಂದವರನ್ನು ತಡೆಯುವ ಕೆಲಸ ಆಗ್ತಿದೆ. ನಮ್ಮ ದೇಶದ ಪ್ರಜೆಗಳನ್ನು ಉಳಿಸುವ ಕೆಲಸ ಆಗ್ತಿದೆ ಎಂದು ಅವರು ಹೇಳಿದರು. ಹೇಳ್ತಾ ಇರೋದೇ ಎಲ್ಲ ಸುಳ್ಳು. ಅವ್ರು 10 ಸತ್ಯ ರಾಜಕೀಯ ನಿವೃತ್ತಿ ಆಗ್ಬೇಕಾಗತ್ತೆ. ಪೂರಾ ಹೇಳ್ತಾ ಇರೋದೇ ಸುಳ್ಳು. ಅಲ್ರಿ, ದುಡ್ಡು ಕೊಟ್ಟಿರೋದು ನಾನು ನಿಮಗೆ ರೆಕಾರ್ಡ್ ಸಹಿತ ಕೊಡ್ತಾ ಇದ್ದೇನೆ. ಮತ್ತು ನಿನ್ನೆ ಕೆಲವು ಸಂಗತಿಗಳನ್ನ ಕೊಟ್ಟಿದ್ದೇನೆ ನಾನು. ಅದು ಇವತ್ತು ತರಿಸಿ ಇವ್ರಿಗೂ ಎಲ್ಲ ಕೊಡಪ್ಪ. ಎಷ್ಟು ನಾವು ದುಡ್ಡು ಕೊಟ್ಟಿವಿ, ಅದ್ರೊಳಗೆ ಎಷ್ಟು ಬಳಕೆ ಮಾಡಿಲ್ಲ. 38% ಆಫ್ ದಿ ಸ್ಟೇಟ್ ಬಜೆಟ್ ಇನ್ನೂ ಬಳಕೆ ಮಾಡಿಲ್ಲ. ಆಲ್ರೆಡಿ ಇಟ್ ಈಸ್ ಫೆಬ್ರವರಿ ಎಂಡ್ ಬಂತು, ಇರೋದು ಒಂದೇ ತಿಂಗಳು ಮಾರ್ಚ್. 38% ಎಲ್ಲ ಕೇಂದ್ರದ ಅನುದಾನದಲ್ಲಿ ಬಂದಂಥ ಅನೇಕ ಯೋಜನೆಗಳಲ್ಲಿ 30%, 40%, 50% ಅನ್ಸ್ಪೆಂಟ್ ಇದೆ. ಇದು ಎದರಲ್ಲಿದೆ? ಭಾರತ ಸರ್ಕಾರದ ಅಂಕಿಅಂಶಗಳೆಲ್ಲ ಅವರೊಂದು ಡ್ಯಾಶ್ಬೋರ್ಡ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು. ಆ ಡ್ಯಾಶ್ಬೋರ್ಡ್ದಲ್ಲಿದ್ದಂಥ ಅಂಕಿಅಂಶಗಳು, ಆ ಡ್ಯಾಶ್ಬೋರ್ಡ್ದಲ್ಲಿರುವಂಥ ಅಂಕಿಅಂಶಗಳನ್ನು ನಾನು ನಮ್ಮ ಟೀಮಿಗೆ ಹೇಳಿ, ನಮ್ಮ ರಾಜ್ಯ BJP ಟೀಮಿಗೆ ಹೇಳಿ ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ ಅಂತ ಹೇಳಿದೆ. ಆ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಾಗ್ತದೆ. ಗೊತ್ತಾದ ನಂತರ ಎಲ್ಲ ಸಂಖ್ಯೆಗಳಿಗೆ ಡಿಲೀಟ್ ಆಗಿದೆ. ಇದು ರಾಜ್ಯ ಸರ್ಕಾರದ ಸ್ಥಿತಿ. ಅದನ್ನು ನಿಮ್ಗೆ ಡಿಟೇಲ್ ನಾನು ಕೊಡ್ತೇನೆ. ಅಲ್ಲ, ನರೇಗಾದೇನಿದೆ ಅವರು ಇದು ಡಿಮಾಂಡ್ ಡ್ರಿವನ್ ಪ್ರಾಜೆಕ್ಟ್. ಇದು ಡಿಮಾಂಡ್ ಡ್ರಿವನ್ ಪ್ರಾಜೆಕ್ಟ್ ಇರೋದ್ರಿಂದ ಎಷ್ಟು ಡಿಮಾಂಡ್ ಮಾಡಿ ಅದಕ್ಕೆ ರೇಷಿಯೋ ಇದೆ. ಇಷ್ಟು ಮಟೀರಿಯಲ್ಲು ಮತ್ತು ಇಷ್ಟು ಮ್ಯಾನ್ ಪವರ್ ಅಂತ. ಮ್ಯಾನ್ ಪವರ್ದಂತೂ ಯಾವ್ಯಾವ ರೀತಿ ಡಿಮಾಂಡ್ ಬರ್ತದೆ ಆ ರೀತಿ ಕ್ಲಿಯರ್ ಆಗ್ತಾ ಹೋಗ್ತದೆ. ಅದರ ಅನೇಕ ಸರ್ತಿ ಸರಿಯಾದಂಥ ಯುಟಿಲೈಸೇಷನ್ ಸರ್ಟಿಫಿಕೇಟು, ಸರಿಯಾದಂಥ ಮಾಹಿತಿಯನ್ನು ಒದಗಿಸೋದಿಲ್ಲ. ಅದರ ಪರಿಣಾಮ ಈ ರೀತಿ ಆಗಿರ್ತದೆ. ಹಾಗಾಗಿ ಅದೇನದ ಸಂಬಂಧಿಸಿದವ್ರು ಮಾಹಿತಿ ಕೊಟ್ಟರೆ ನಾನು ಸಂಬಂಧಿಸಿದ ಮಂತ್ರಿಗಳಿಗೆ ಮಾತಾಡ್ತೇನೆ. ತಯಾರಿ ಇದೆ, ಸಭೆ ಇದೆ, ಚೆನ್ನಾಗಿ ನಡೀತಾ ಇದೆ. ಚುನಾವಣೆ ಭರ್ಜರಿ, ಇದರಲ್ಲಿ ನಾನು ಗೆಲ್ತೇನೆ. ಪ್ರತ್ಯೇಕ ಪ್ರಯತ್ನಗಳು ನಡೆದವ. ಈಗ ತಾವೊಂದ್ ಕಡೆ ತಮ್ಮ ಪರವಾಗಿ ಒಂದಿಷ್ಟು ಮಂದಿ ಲಿಂಗಾಯತ್ ಲೀಡರ್ಸ್ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಮತ್ತ ಶೆಟ್ಟರ್ ಅವರು ಎಲ್ಲ ಏನಿಲ್ರಿ, ಅದೇನು ಇಡೀ ರಾಜ್ಯದ ಹೇಳ್ತಿದೆ ಸರ್. ಈ ಹಂಚಿಕೆ, ಸೀಟು ಹಂಚಿಕೆ ವಿಚಾರ, ಈ ಮಂಡ್ಯ ವಿಚಾರ ಬಹಳ ಚರ್ಚೆ ಆಗ್ತಿದೆ. ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ಈಗ ಸೂಕ್ತ ಸಮಯ, ಈಗ ಒಂದು ಹಂತದಲ್ಲಿ ಕೇಂದ್ರದಲ್ಲಿ ಚರ್ಚೆ ನಡೆದಿದೆ. ಆ ಚರ್ಚೆ ಅಪೂರ್ಣವಾಗಿದೆ. ಆ ಚರ್ಚೆ 17-18 ನಂತರ, ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿಯ ನಂತರ, ರಾಷ್ಟ್ರೀಯ ಪರಿಷತ್ ನಂತರ ಚರ್ಚೆ ಮುಂದುವರಿತದೆ. ರಾಷ್ಟ್ರೀಯ ನಾಯಕರು ನಮ್ಮ ರಾಜ್ಯ ಘಟಕವನ್ನು ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಎಷ್ಟು ಸೀಟ್ ಬಿಟ್ಟು ಕೊಡಬೇಕು, ಅವ್ರ ಡಿಮಾಂಡ್ ಏನಿದೆ ಇದು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನದ ನಂತರ ಮುಂದಿನ ಮಾತುಕತೆಗಳು ಏನಾಗಿದೆ. ಈಗ ನಡೀತಾ ಇರೋದು ಎಲ್ಲ ಕ್ರಿಯೆ ಪ್ರತಿಕ್ರಿಯೆಗಳೆಲ್ಲ ಊಹಾಪೋಹದ ಮೇಲೆ. ಈಗ ಇನ್ನೂ ಯಾವುದೂ ಕಾಂಕ್ರೀಟ್ ಆದಂಥ ಚರ್ಚೆ ನಡೆದಿಲ್ಲ. ನನಗೂ ದೇವೇಗೌಡರು ಸಿಕ್ಕಿದ್ರು. ನಾನು ದೇವೇಗೌಡರಿಗೂ ಕೇಳಿದ್ದೆ ಪಾರ್ಲಿಮೆಂಟ್ನಲ್ಲಿ. ಅಂದರೆ ಪಾರ್ಲಿಮೆಂಟ್ ನಡೆದಾಗ ಸಾಧಾರಣವಾಗಿ ಎಲ್ಲ ಹಿರಿಯ ಮಂತ್ರಿಗಳು ಅಥವಾ ಹಿರಿಯ ಮುಖಂಡರು ನಾನು ಭೇಟಿ ಮಾಡೇ ಮಾಡ್ತೇನೆ. ಪಾರ್ಲಿಮೆಂಟಲ್ಲೇ ದೇವೇಗೌಡರನ್ನು ಭೇಟಿ ಮಾಡಿದ್ದೆ. ದೇವೇಗೌಡರು ಇನ್ನುವರೆಗೆ ಏನಾಗಿಲ್ಲ ಅನ್ನೋ ರೀತಿಯಲ್ಲೇ ಹೇಳಿದ್ದಾರೆ. 6 ಸೀಟ್ ಎಲ್ಲ ಕೇಳಿದಾರೆ. ಆ ರೀತಿ ಯಾವುದೋ ಇವೆಲ್ಲವೂ ಊಹಾಪೋಹಗಳೇ ಇವು. ಅವರು JDS ನಾಯಕರು ಹೇಳ್ತಾ ಇದ್ದಾರೆ ಸರ್, ನಾವು 6 ಸೀಟ್ ಕೇಳಿದ್ದೀವಿ. ಅಲ್ಲ, ಯಾರು ನಾಯಕರಂದ್ರೆ ಯಾರು? ದೇವೇಗೌಡ ಇರ್ಬೋದು. ಅಲ್ಲಲ್ಲ, ಈಗ ನಮ್ಮ ಪಾರ್ಟಿಯಿಂದ ಐದರ್ JP ನಡ್ಡಾ ಅವರು ಅಥವಾ ಅಮಿತ್ ಶಾ ಅವರು ಅಥವಾ ಇಲ್ಲಿ ವಿಜಯೇಂದ್ರ ಅವರು ಹೇಳಿದರೆ, ಅವ್ರ ಪಾರ್ಟಿಯಿಂದ ಕುಮಾರಸ್ವಾಮಿ, ದೇವೇಗೌಡರು ಅಥವಾ ಅವರ ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅವರೇ ಇದ್ದಾರೆ, ಅವ್ರು ಹೇಳಿದರೆ, ನಾನು ಉಳಿದವ್ರದ್ದು ಹೇಳಿದ್ದವ್ರದ್ದು ಅಗೌರವದಿಂದ ನೋಡ್ತಾ ಇಲ್ಲ. ಉಳಿದದ್ದು
ನಾನು ಮಾತನಾಡಿದರೆ ವಾಪವಾಗ್ತದೆ. ಜಿಟ್ಟಿ ದೇವೇಗೌಡರು ಒಬ್ಬರು ಒಳ್ಳೆಯ ಹಿರಿಯ ನಾಯಕರು. ವಾಡಿ ಪಟ್ಟಣದಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಕನ್ನಡದಲ್ಲಿ ನಾಮಫಲಕಗಳನ್ನು ಬರೆಸಬೇಕು ಎಂದು ಪ್ರತಿಭಟನೆ ಮಾಡಲಾಯಿತು. ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ನಾಮಫಲಕ ಕನ್ನಡದಲ್ಲಿ ಕಡ್ಡಾಯವಾಗಿ ಬರೆಸಬೇಕು ಎಂದು ಒತ್ತಾಯಿಸಿ ಪುರಸಭೆ ಕಚೇರಿ ಎದುರು ಕರ್ವೆ ತಾಲೂಕು ಸಹ ಕಾರ್ಯದರ್ಶಿ ಗಣೇಶ್ ರಾಠೋಡ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ನಂತರ ಪುರಸಭೆ ಮುಖ್ಯಾಧಿಕಾರಿ ಫಕ್ರುದ್ದೀನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ ನಾರಾಯಣಗೌಡರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸರ್ಕಾರದಂತೆ ಆರೋಗ್ಯ ಪ್ರಸಿದ್ಧ ಕನ್ನಡ ನಾಮಫಲಕ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಕರ್ನಾಟಕದ ಆಡಳಿತ ಸರ್ಕಾರದ 60 ಪ್ರತಿಶತದಲ್ಲಿ ಬೋರ್ಡ್ಗಳು ಮಾಡಲೇಬೇಕು, ಮಾಡಲೇಬೇಕು. 60% ಕನ್ನಡದಲ್ಲಿ ಬೋರ್ಡ್ಗಳು ಹಾಕಲೇಬೇಕು, ಹಾಕಲೇಬೇಕು, ಹಾಕಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ ನಾರಾಯಣಗೌಡರಿಗೆ ಕರ್ನಾಟಕದ ಆದೇಶದಂತೆ 60% ಕನ್ನಡ ಬೋರ್ಡ್ಗಳು ಹಾಕಲೇಬೇಕು, ಹಾಕಲೇಬೇಕು, ಹಾಕಲೇಬೇಕು. ಕರ್ನಾಟಕ ಪ್ರಜೆಯಿಂದ ಅಂಗಡಿಗಳ ಮುಂಗಡು ಕನ್ನಡ ಬೋರ್ಡ್ ಹಾಕಲೇಬೇಕು, ಹಾಕಲೇಬೇಕು, ಹಾಕಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ ನಾರಾಯಣಗೌಡರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ ನಾರಾಯಣಗೌಡರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಈ ಸಂದರ್ಭದಲ್ಲಿ ವಾಡಿ ವಲಯ ಘಟಕದ ಅಧ್ಯಕ್ಷ ಶಿವಕುಮಾರ್ ಗುತ್ತೇದಾರ್ ಸೇರಿದಂತೆ ಪದಾಧಿಕಾರಿಗಳು ಸದಸ್ಯರು ಭಾಗಿಯಾಗಿದ್ದರು. ಎಂಡಿ ಮಶಾಕ್ ಆನ್ ಸ್ಪೋರ್ಟ್ ನ್ಯೂಸ್ ಚಿತ್ತಾಪುರ್. 2024 ಬೇಸಿಗೆ ಕಾಲದ ಬಿಸಿಲು ಪ್ರಾರಂಭವಾಗಿರುವುದರಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮುಖ್ಯ ಸರ್ಕಲ್ಗಳು ಮತ್ತು ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ನಗರದ ಉಪಾಧ್ಯಕ್ಷ ಶರಣು ಬಿ ದ್ಯಾಮ್ ನೇತೃತ್ವದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ವಿಶಾಲ್ ದರ್ಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಲಬುರಗಿ ನಗರದಲ್ಲಿ ಅತಿ ಹೆಚ್ಚು ರಣಬಿಸಿಲು ಪ್ರಾರಂಭವಾಗುತ್ತಿರುವ ನಿಮಿತ್ತವಾಗಿ ಸಮಸ್ತ ಕಲಬುರಗಿ ನಗರದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಹಾಹಾಕಾರ ಎದುರಾಗಿದ್ದು, ಇದರಿಂದ ರಣಬಿಸಿಲಿನಿಂದ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಲು ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಕಲಬುರಗಿ ನಗರದಲ್ಲಿರುವ ಮುಖ್ಯ ಸರ್ಕಲ್ಗಳಲ್ಲಿ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಜನಸಂದಣಿ ಇರುವ ಸ್ಥಳಗಳಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಮುಖ್ಯ ರಸ್ತೆಗಳಲ್ಲಿ ನೀರು ಸಿಂಪಡಿಸುವ ಕಾರ್ಯಗಳನ್ನು ಮಾಡುವುದರಿಂದ ಪ್ರಯಾಣಿಕರಿಗೆ ಮತ್ತು ಪಾದಚಾರಿಗಳಿಗೆ ಬಹಳ ಅನುಕೂಲ ಆಗುತ್ತದೆ ಎಂದು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿ ಕಾಪಾಡಬೇಕು ಎಂದು ಮೇಯರ್ ವಿಶಾಲ್ ದರ್ಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯು ಬಿಸಿಲಿನ ನಾಡು ಎಂದು ಪ್ರಸಿದ್ಧವಾಗಿದೆ. ಇನ್ನು ಮಾರ್ಚ್ ತಿಂಗಳು ಪ್ರಾರಂಭವಾಗೋಕ್ಕಿಂತ ಮುಂಚೆನೇ ಬಿಸಿಲು ಹೆಚ್ಚಾಗಿರೋದರಿಂದ ಮಹಾಜನತೆಗೆ ಅನುಕೂಲವಾಗುವಂತೆ ಕೆಲವು ಸ್ಥಳಗಳಲ್ಲಿ ನೀರಿನ ವ್ಯವಸ್ಥೆ ಮತ್ತು ಸಾಯಂಕಾಲ ರೋಡಿನ ಮೇಲೆ ನೀರು ಸಿಂಪಡಿಸುವ ಕಾರ್ಯವನ್ನು ಮಾಡಬೇಕೆಂದು ಮಹಾಪೌರರಿಗೆ ವಿನಂತಿ ಮಾಡಿಕೊಳ್ಳಲಾಯಿತು. ಇದರಿಂದ ಮಹಾಜನತೆಗೆ ಅನುಕೂಲವಾಗುತ್ತದೆ ಮತ್ತು ಹಳ್ಳಿಯಿಂದ ಬಂದಂಥ ಜನಗಳಿಗೆ ನೀರಿನ ವ್ಯವಸ್ಥೆ, ಕುಡಿಯುವ ವ್ಯವಸ್ಥೆ ಮಾಡುವುದರಿಂದ ಅವರಿಗೂ ಕೂಡ ಒಂದು ಅನುಕೂಲವಾಗುತ್ತೆ ಮತ್ತು ಪಾದಚಾರಿಗಳಿಗೆ ಮತ್ತು ಪ್ರಯಾಣಿಕರಿಗೆ ರೋಡಿನ ಮೇಲೆ ನೀರು ಹೊಡೆಯುವುದರಿಂದ ಸ್ವಲ್ಪ ತಣ್ಣನೆಯ ವಾತಾವರಣದಿಂದ ಸ್ವಲ್ಪ ಕಲಬುರಗಿ ಜಿಲ್ಲೆ ರಣ ಬಿಸಿಲಿನಿಂದ ಸ್ವಲ್ಪ ಬಿಡುಗಡೆಗೊಳ್ಳುತ್ತದೆ ಎಂದು
ಮಹಾನಗರ ಪಾಲಿಕೆ ಮಹಾಪೌರರಿಗೆ ಮನವಿ ಕೊಡಲಾಯಿತು. ರಾಜ್ಯದ 8 ಕಡೆ ಹಾಗೂ ನೆರೆ ರಾಜ್ಯದ 4 ATM ದೋಚಿ ಪರಾರಿಯಾಗಿದ್ದ ಖತರ್ನಾಕ್ ಖದೀಮರ ಗ್ಯಾಂಗ್ ಅನ್ನು ಬೀದರ್ ಪೊಲೀಸರು ಹೆಡ್ಡೆಮುರಿ ಕಟ್ಟಿದ್ದು ಹರಿಯಾಣ ಮೂಲದ 3 ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬೀದರ್ ಜಿಲ್ಲೆಯ ಹಳಿಕೇಡ, ಬಸವಕಲ್ಯಾಣ, ಚಿಟ್ಟಗುಪ್ಪ, ವಿಜಯನಗರ ಜಿಲ್ಲೆಯ 2 ಕಡೆ ಮತ್ತು ಬೆಳಗಾವಿಯ ಎಮ್ಕನಮರಡಿ, ಅಂಕಲ್ಗಿ, ಚಿಕ್ಕೋಡಿ ಸೇರಿದಂತೆ ಒಟ್ಟು 8 ಕಡೆ ಮತ್ತು ನೆರೆಯ ತೆಲಂಗಾಣದ ಸದಾಶಿವಪೇಟ ಹಾಗೂ ಮಹಾರಾಷ್ಟ್ರದ ಉಮರ್ಗಾ ಮತ್ತು ಮುರುಮ್ ಸೇರಿದಂತೆ 4 ಕಡೆಗಳಲ್ಲಿ ಕಳ್ಳತನ ಕೃತ್ಯ ಎಸಗಿ ಪರಾರಿಯಾಗಿದ್ರು. ಒಟ್ಟು 12 ATMಗಳನ್ನ ಲೂಟಿ ಮಾಡಿ 1,58,26,700 ರೂಪಾಯಿ ಹಣ ಲೂಟಿ ಮಾಡಿ ಪರಾರಿಯಾಗಿದ್ರು. ಪ್ರಕರಣದ ಬೆನ್ ಹತ್ತಿದ ಪೊಲೀಸರು ಹುಮ್ನಾಬಾದ್ RTO ಬಳಿ ಖದೀಮರನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ 12 ATM ಕಳ್ಳತನ ಬಯಲಿಗೆ ಬಂದಿದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ 7 ಜನ ಆರೋಪಿಗಳ ಪೈಕಿ ಹರಿಯಾಣ ರಾಜ್ಯದ ಶಾಹಿದ್ ಕಮಲ್ ಖಾನ್, ರಿಹಾನ್ ಅಕ್ಬರ್ ಖಾನ್, ಇಲಿಯಾಸ್ ಅಬ್ದುಲ್ ರೆಹಮಾನ್ ರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ 9,50,000 ರೂಪಾಯಿ ನಗದು, ಬಿಳಿ ಬಣ್ಣದ ಕ್ರೀಟಾ ಕಾರ್ ಜಪ್ತಿ ಮಾಡಲಾಗಿದೆ. ಆರೋಪಿತರು ಗೂಗಲ್ ಮ್ಯಾಪ್ ಸಹಾಯದೊಂದಿಗೆ ಟೋಲ್ ಗೇಟ್ ಇಲ್ಲದ ರಸ್ತೆಯಲ್ಲಿ ನಕಲಿ ನಂಬರ್ ಪ್ಲೇಟ್ಗಳನ್ನ ಬಳಸಿ ಗ್ಯಾಸ್ ವೆಲ್ಡಿಂಗ್ ಮೂಲಕ ದರೋಡೆ ನಡೆಸಿದ್ರು ಎಂದು SP ಚನ್ನಬಸಣ್ಣ ಲಂಗೋಟಿ ತಿಳಿಸಿದರು. ಸರ್ ನೋಡ್ರಿ 300 ರೂಪಾಯಿ ನೋಟ್ ಸಂತೋಷ ಸರ್ ಹೋದ್ಮೇಲೆ ಮಾಡಿದಾರ ಕಟ್ ಮಾಡ್ಕೊಂಡಿದ್ದಾರೆ. ಬಳಸಿರೋ ಬಟ್ಟೆ ಏನಂತಂದ್ರೆ ಇವರು ಟೋಲ್ನ ಅವಾಯ್ಡ್ ಮಾಡ್ತಾ ಇದ್ರು. ಸೊ ಟೋಲ್ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಎಷ್ಟು ಒಳದಾರಿಗಳಿದಾವೆ ಅನ್ನುವಂಥ. ಆಮೇಲೆ ವೆಹಿಕಲ್ ನಮ್ಗೆ ಆಲ್ರೆಡಿ ಏನಂದ್ರೆ ಐಡೆಂಟಿಫೈ ಆಗಿತ್ತು. ಆಮೇಲೆ ವೆಹಿಕಲ್ ನಲ್ಲಿ ಇವರು ಫೇಕ್ ನಂಬರ್ ಪ್ಲೇಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿತ್ತು. ಉಸ್ಮಾನಾಬಾದ್ ನಲ್ಲಿ ಬಳಸಿರುವಂತಹ ನಂಬರ್ ಪ್ಲೇಟ್ಗಳು ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಅವು ಕೂಡ ರಿಕವರ್ ಮಾಡಿದ್ವಿ. ಆ ವೆಹಿಕಲ್ ನಂಬರ್ ಪ್ಲೇಟ್ಗಳು ಕೂಡ ಏನಂದ್ರೆ ಇಲ್ಲಿ ಇವತ್ತು ತಮಗೆ ಇಲ್ಲಿ ಇಟ್ಟಿದ್ದೀವಿ. ಸೊ CCTV ಕ್ಯಾಮ್ರಾದಲ್ಲಿ ಆ ನಂಬರ್ ಪ್ಲೇಟ್ಗಳು ಏನಂದ್ರೆ ನಮಗೆ ಬರ್ತವೆ. ಸೊ ಅದ್ರ ಮೂಲಕ ಏನಂದ್ರೆ ನಾವು ಈ ಏನು ಒಳ ದಾರಿಗಳೇನಿದಾವೆ ಅಲ್ಲಿ ನಮ್ಮ ಇನ್ಫಾರ್ಮರ್ಸ್ನ ನಾವು ಸೆಟ್ ಮಾಡೋದು. ಏನಂದ್ರೆ ಈ ತರ ಮಾದರಿ ವೆಹಿಕಲ್ಗಳು ಏನಂತಂದ್ರೆ ಮೂವ್ ಆಗ್ತಾ ಇದೆ, ಅದರಲ್ಲಿ ಏನಂದ್ರೆ ಈ ಥರದ ನಂಬರ್ ಪ್ಲೇಟ್ಗಳು ಬಳಕೆ ಆಗ್ತಾ ಇದ್ದಾವೆ, ಈ ಬಗ್ಗೆ ಏನಂತಂದ್ರೆ ನಮಗೆ ಮಾಹಿತಿ ಕೊಡಬೇಕು ಅನ್ನುವಂಥದ್ರ ಜೊತೆಗೆ ಏನಂದ್ರೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ನಾವು ಇದರಲ್ಲಿ ಬಳಸ್ಕೊಂಡಿದ್ದೀವಿ. ಅದು ನೀವು ಅವರಿಗೆ ಕೇಳಬೇಕು. ನಾವು ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066. ಸೀರೆ ಅಂದವು ಮೈ ಮನ ಕದಿಯುವ ಸೀರೆ
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಪಿಯುಸಿ ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡ ಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173.
and 0831 421 3873.